ಇದನ್ನು ಎಂಡ್ ಮಾಡುವಾಗ ನೋಡಿ ಈ ಕಡೆಯಿಂದ ಈ ರೀತಿ ಒಳಗಡೆ ಹಾಕಿ ಬ್ಯಾಕ್ ಸೈಡು ಈ ಥರ ಸೂಜಿ ಮೇಲೆ ದಾರ ಹಾಕಿ ಲಾಕ್ ಮಾಡಿ ಕಟ್ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಮಿಷನ್ ಪೆಟಲ್ನ ಯಾವ ರೀತಿ ಈಸಿ ಮೆಥಡಲ್ಲಿ ಪೆಟಲ್ ಮಾಡಬೇಕು, ಹಾಗೆ ಈಸಿಯಾಗಿ ಯಾವ ರೀತಿ ಹೊಲಿಗೆ ಹಾಕೋದನ್ನ ಕಲಿಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ. ನಾನು ಈ ವಿಡಿಯೋದಲ್ಲಿ ನೀವು ಟೈಲರಿಂಗ್ನ ಹೊಸದಾಗಿ ಮಾಡ್ತಾ ಇರೋರಾದರೆ ಟೈಲರಿಂಗ್ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ತುಂಬ ಬೇಕಾಗಿರೋಂತಹ ಮೆಟೀರಿಯಲ್ಗಳನ್ನ ನಾನಿವತ್ತು ತೋರಿಸ್ಕೊಡ್ತೀನಿ. ನಿಮ್ಮ ಟೈಲರಿಂಗ್ ಮಾಡೋದಕ್ಕೆ ಇದಿಷ್ಟು ಮೆಟೀರಿಯಲು ಬೇಕೇ ಬೇಕು. ಇದರಲ್ಲಿ ಒಂದಿಲ್ಲ ಅಂದ್ರೂ ನಾವು ಟೈಲರಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬನ್ನಿ ಅದೇನು ಅಂತ ನೋಡೋಣ. ಮೊದಲನೇದಾಗಿ ನಾವು ಟೈಲರಿಂಗ್ ಮಾಡೋದಕ್ಕೆ ಟೇಪ್ ಬೇಕು, ಮೆಜರ್ಮೆಂಟ್ ಟೇಪು, ಇಂಚು ಪಟ್ಟಿ ಇದು ಬೇಕಾಗುತ್ತೆ. 120 ರೂಪೀಸ್ಗೆಲ್ಲ ಸಿಗುತ್ತೆ ಈ ಥರದ್ದು ಮೆಜರ್ಮೆಂಟ್ ಟೇಪ್ನ ತಗೊಳ್ಳಿ. ಮತ್ತು ಹುಕ್ಸ್ ಬೇಕಾಗುತ್ತೆ, ನಾವು ಬ್ಲೌಸ್ ಎಲ್ಲ ಹೊಲಿದಾಗ ಹಾಕೋದಕ್ಕೆ ಬ್ಲೌಸ್ ಹುಕ್ಸ್ ಬೇಕು. ಮತ್ತು ನೀಡಲ್ಲು ನಾನು ದೊಡ್ಡ ನೀಡಲ್ಲು ಮತ್ತು ಚಿಕ್ಕ ನೀಡಲ್ಲು 2 ಸೈಜ್ದು ನೀಡಲ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೇ ಪಾಕೆಟಲ್ಲಿ ಆಲ್ ಸೈಜ್ ಒಂದು 5-6 ಸೈಜ್ ಇರೋವಂಥ ನೀಡಲ್ ಸಿಗುತ್ತೆ. ಆ ಥರದ್ದು ಒಂದು ಪಾಕೆಟ್ ತಗೊಂಡ್ರೆ ಸಾಕು. ಅದರಲ್ಲಿ ಎಲ್ಲ ಸೈಜ್ ನೀಡಲಿರುತ್ತೆ. ಸೂಜಿಗಳು ಮತ್ತು ಮಿಷನ್ಗೆ ಹಾಕೋಕ್ಕೆ ಸೂಜಿ ನಿಮಗೆ ಹೈ ಸ್ಪೀಡ್ಗೆ ಬೇಕಾ ಇಲ್ಲ ಮಾಮೂಲಿ ನಾರ್ಮಲ್ ಮಿಷನ್ಗೆ ಬೇಕಾ ನೋಡ್ಕೊಂಡು ತಗೊಳ್ಳಿ. ಹೈ ಸ್ಪೀಡ್ಗಾದರೆ ಈ ಸೂಜಿ ಫುಲ್ಲು ರೌಂಡ್ ಬರುತ್ತೆ, ನಾರ್ಮಲ್ ಮಿಷನ್ಗೆ ಒಂದು ಸೈಡು ಫ್ಲಾಟ್ ಇರುತ್ತೆ. ಆ ಥರ ಸೂಜಿನ ನೋಡಿ ತಗೋಬೇಕಾಗುತ್ತೆ. ಮತ್ತು ಸ್ಟಿಚ್ ಮಾಡೋದಕ್ಕೆ ಹೊಲಿಯೋದಕ್ಕೆ ನಮಗೆ ದಾರ ಬೇಕಾಗುತ್ತೆ, ಥ್ರೆಡ್, ಕಲರ್ಸ್ ನಿಮ್ಗೆ ಯಾವ ಕಲರ್ಸ್ ಬೇಕು ನೋಡ್ಕೊಂಡು ತಗೊಳ್ಳಿ. ಮತ್ತು ಇದು ಮಾರ್ಕಿಂಗ್ ಚಾಕು, ನಾವು ಬಟ್ಟೆ ಮೇಲೆ ಮಾರ್ಕ್ ಮಾಡೋದಕ್ಕೆ ಈ ಥರ ಮಾರ್ಕಿಂಗ್ ಪೀಸ್ ಬೇಕಾಗುತ್ತೆ. ಮತ್ತು ಬಾಬಿನ್ಗಳು ನಿಮ್ಗೆ ಹೈ ಸ್ಪೀಡು ಅಥವಾ ನಾರ್ಮಲ್ ಮಿಷನ್ನು ಯಾವುದಕ್ಕೆ ಬೇಕೋ ಅದಕ್ಕೆ ಈ ಥರ ಬಾಬಿನ್. ಇದು ನಾರ್ಮಲ್ ಮಿಷನ್ ಬಾಬಿನು, ಒಂದು 4-5 ಬಾಬಿನ್ ತೆಗೆದಿಟ್ಕೊಳ್ಳಿ. ಹಾಗೆ ಕೇಸ್ ತೊಗೊಂಡಿದ್ದೀನಿ ಮಿಷನ್ಗೆ, ಇದು ಚಿಕ್ಕ ಮಿಷನ್ದು ಕೇಸು. ಬಾಬಿನು ಅಷ್ಟೇ ಚಿಕ್ಕ ಮಿಷನ್ದು ತೊಗೊಂಡಿದ್ದೀನಿ. ಇದಿಷ್ಟು ಬೇಕು. ಮತ್ತು ನಮಗೆ ಈ ಥರ ಹುಕ್ಸ್ಗಳು ಬೇಕು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಹೊಸದಾಗಿ ಟೈಲರಿಂಗ್ ಕಲಿಯುವಾಗ. ಇದು ಲಂಗಕ್ಕೆಲ್ಲ ಹಾಕ್ತೀವಲ್ಲ, ಸ್ಕರ್ಟ್ಗಳಿಗೆ ಹಾಕ್ತೀವಲ್ಲ, ಯೂನಿಫಾರ್ಮ್ ಸ್ಕರ್ಟು ಆ ಥರದ್ದು ಹುಕ್ಸ್ಗಳಿವು. ಈ ಥರ 2 ಹುಕ್ಸ್ಗಳನ್ನ ತಗೊಳ್ಳಿ. ಮತ್ತು ಈ ಥರ ಒಂದು ಚಿಕ್ಕದಾಗಿ ಒಂದು ಟ್ರಿಮ್ಮರ್ ಇರಬೇಕು, ಅಂದರೆ ದಾರ ಎಲ್ಲ ಕಟ್ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಥರದ್ದು ಒಂದು ಟ್ರಿಮ್ಮರ್ ತಗೊಳ್ಳಿ. ಮತ್ತು ಹಾಗೆ ಈ ಥರದ್ದು ಮರದ ಸ್ಕೇಲು ಸ್ವಲ್ಪ ದೊಡ್ಡದೇ ಇರುತ್ತೆ. ಈ ಥರದ್ದು ಒಂದು ಸ್ಕೇಲ್ ತಗೊಳ್ಳಿ. ಈ ಸ್ಕೇಲ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಚಿಕ್ಕ ಸ್ಕೇಲ್ ಇದ್ರೂ ನಡೆಯುತ್ತೆ. 2ರಲ್ಲಿ ಯಾವುದಾದ್ರೂ ಒಂದಾದ್ರೂ ಸ್ಕೇಲ್ ಇರಲೇಬೇಕು. ಮತ್ತು ಈ ಥರ ಒಂದು ಸ್ಕೇಲು, ಈ ಸ್ಕೇಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಲ್ಲೇ ಬೇಕಾದ್ರೂ ಮಾರ್ಕ್ ಹಾಕೋಬಹುದು. ಈ ಸ್ಕೇಲ್ ಇದ್ರೆ ನಮಗೆ ಈ ಶೇಪ್ ಎಲ್ಲ ಮಾರ್ಕ್ ಹಾಕುವಾಗ ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಸ್ಕೇಲ್ ತಗೊಳ್ಳಿ. ಮತ್ತು ಕತ್ರಿ, ಈ ಥರ ಹಿತ್ತಾಳೆ ಹಿಡಿ ಇರುತ್ತಲ್ಲ, ಈ ಥರ ಕತ್ರಿ ನಮಗೆ ಬೇಕು. ಈ ಥರ ಕತ್ರಿನ ಬಟ್ಟೆನ ಕಟ್ ಮಾಡೋದಕ್ಕೆ ಯೂಸ್ ಮಾಡಿ. ಇದೊಂದು ಬಟ್ಟೆ ಕಟ್ ಮಾಡೋಕ್ಕೆ ತಗೊಳ್ಳಿ. ಮತ್ತು ನಮಗೆ ಇವಾಗ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡೋದಿರುತ್ತೆ ಟೈಲರಿಂಗ್ ಕಲಿಯುವಾಗ. ಸ್ಟಾರ್ಟಿಂಗು ಪೇಪರ್ ಕಟ್ಟಿಂಗ್ನೇ ಫಸ್ಟ್ ಮಾಡೋದು. ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಈ ಥರ ನಾರ್ಮಲ್ ಮಾಮೂಲಿ ಕತ್ರಿನ ತಗೊಳ್ಳಿ. ನಾವು ಈ ಥರ ಹಿತ್ತಾಳೆ ಕತ್ರಿಲಿ ಪೇಪರ್ ಕಟ್ ಮಾಡಿದ್ರೆ ಅದು ಶಾರ್ಪ್ನೆಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಪೇಪರ್ಗೆಲ್ಲ ಈ ಥರ ಕತ್ರಿನ ತಗೊಳ್ಳಿ. ಮತ್ತು ನಮಗೆ ಲೈನಿಂಗ್ ಬಟ್ಟೆ ಆದರೂ ಸರಿ, ಯಾವ್ದಾದ್ರು ಸರಿ, ಕಾಟನ್ ಬಟ್ಟೆ, ಸ್ವಲ್ಪ ತಿಕ್ಕಾಗಿರೋವಂಥ ಕಾಟನ್ ಬಟ್ಟೆ ತಗೊಳ್ಳಿ, ಅಥವಾ ಕಾಟನ್ ಲೈನಿಂಗ್ ಆದರೂ ಆಗುತ್ತೆ. 1 ಮೀಟ್ರ್ ತಗೊಳ್ಳಿ ಸ್ಟಾರ್ಟಿಂಗ್ ಕಲಿಯುವಾಗ ಫಸ್ಟು. ಇದಿಷ್ಟು ನಮಗೆ ಮೇಯ್ನ್ ಆಗಿ ಟೈಲರಿಂಗ್ ಕಲಿಯೋಕ್ಕೆ ಬೇಕು. ಮತ್ತು ಹಾಗೆ ಒಂದು ನಿಮಗೆ ರೆಕಾರ್ಡ್ ಬುಕ್ ತಗೊಳ್ಳಿ. ಇಲ್ಲಿ ಇವಾಗ ನನ್ನ ಹತ್ರ ರೆಕಾರ್ಡ್ ಬುಕ್ ಇಲ್ಲ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ರೆಕಾರ್ಡ್ ಬುಕ್ ಅಂದರೆ ಒಂದು ಸೈಡು ಖಾಲಿ ಪೇಜ್ ಇರುತ್ತೆ, ಅದರಲ್ಲಿ ಡ್ರಾಯಿಂಗ್ ಬಿಡಿಸ್ಕೊಳ್ಳೋದಕ್ಕೆ, ಇನ್ನೊಂದು ಪೇಜು ಥಿಯರಿ ಬರ್ಕೊಳ್ಳೋದಕ್ಕೆ ಲೈನ್ಸ್ ಕೊಟ್ಟಿರ್ತಾರೆ. ಆ ಥರ ಬುಕ್ಕು ರೆಕಾರ್ಡ್ ಬುಕ್ ಅಂತ ತಗೊಳ್ಳಿ. ಮತ್ತು ಪೆನ್ನು, ಇದಿಷ್ಟು ನಮಗೆ ಟೈಲರಿಂಗ್ ಕಲಿಯೋದಕ್ಕೆ ಬೇಕು, ಮೇಯ್ನಾಗಿ ಬೇಕಾಗಿರೋಂಥ ಥಿಂಗ್ಸ್ಗಳು.
ಮತ್ತು ಇದ್ರ ಜೊತೆಗೆ ನೀವು ನ್ಯೂಸ್ ಪೇಪರ್ಗಳು ಅಂಗಡಿಲಿ ಸಿಗುತ್ತೆ, ತೆಗ್ದಿಟ್ಕೊಳ್ಳಿ. ಒಂದು 2-3 kg ಅಂದರೆ ನ್ಯೂಸ್ ಪೇಪರಲ್ಲಿ ಕಟ್ ಮಾಡಿನೇ ನೀವು ಟೈಲರಿಂಗ್ನ ಕಲಿಬೇಕು. ಬನ್ನಿ, ಇವಾಗ ಇದಿಷ್ಟು ಮೆಟೀರಿಯಲ್ಸ್ ಆದಮೇಲೆ ನಾನು ಫಸ್ಟೇ ಯಾವ ರೀತಿ ಟೈಲರಿಂಗ್ಗೆ ಏನು ಸ್ಟಿಚ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವಾಗ ನಾನು ತೋರಿಸ್ಕೊಡ್ತೀನಿ. ಇದೆಲ್ಲಾನು ಎತ್ತಿಟ್ಕೊಳ್ಳೋಣ ಸೈಡ್ಗೆ. ಇವಾಗ ನೀವು ಕಾಟನ್ ಬಟ್ಟೆ ಯಾವುದು ತಗೊಂಡಿದ್ದೀರಾ, ಯಾವ ಕಲರ್ ಆದ್ರೂ ಸರಿ, ಈ ರೀತಿ 4 ಸೈಡು ಒಂದೇ ಸಮನಾಗಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಮಂದ ಇರುವಂಥ, ರಫ್ ಇರುವಂಥ ಬಟ್ಟೆನ ತಗೊಂಡಿದ್ರೆ ಒಂದೇ ಈ ಥರ ಒಂದು ಪೀಸ್ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ತೆಳು ಬಟ್ಟೆ ಆಗಿರೋದ್ರಿಂದ ನಾನು 2 ಪೀಸ್ ಇಟ್ಕೊಂಡಿದ್ದೀನಿ. ಈ ರೀತಿ ತಗೊಳ್ಳಿ. ಕಾಟನ್ ಪೀಸ್ನ ತಗೊಂಡು ನಾವು ಮೊದಲು ಹೆಮ್ಮಿಂಗ್ ಮಾಡೋದನ್ನ ಕಲಿಬೇಕು. ಹೆಮ್ಮಿಂಗ್ನ ಟೈಲರಿಂಗಲ್ಲಿ ಫಸ್ಟ್ಗೆ ನಾವು ಹೆಮ್ಮಿಂಗ್ ಮಾಡೋದನ್ನೇ ಕಲಿಬೇಕಾಗುತ್ತೆ. ಈ ಪೀಸ್ ಇದೆಯಲ್ಲ, ಇದನ್ನ ನೋಡಿ ಈ ರೀತಿ ಒಂದು ಫೋಲ್ಡ್ ಮಾಡಿಕೊಂಡು, ಸ್ಟಾರ್ಟಿಂಗ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ನೀಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡ್ಕೊಬಿಡಿ. ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಫೋಲ್ಡು, ಈ ರೀತಿ 2 ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ಇದನ್ನ ನಾವು ಹೆಮ್ಮಿಂಗ್ ಮಾಡಬೇಕು. ನಾನು ಹೆಮ್ಮಿಂಗ್ ಮಾಡೋದಕ್ಕೆ ನೋಡಿ ತುಂಬ ಸಣ್ಣ ಸೂಜಿನ ತಗೊಂಡಿದ್ದೀನಿ. ಇದಕ್ಕೆ ದಾರನ ಪೋಣಿಸ್ಕೊಳ್ಳೋಣ. ನಾನು ಇದ್ರ ಮೇಲೆ ಇದು ನೀವು ಮಾಡುವಾಗ ಏನು ಕಲರ್ ಇರುತ್ತೆ ಅದೇ ಕಲರ್ ಮಾಡ್ಕೊಳ್ಳಿ. ಆದರೆ ನಿಮಗೆ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಆಪೋಸಿಟ್ ಕಲರ್ ತಗೊಂಡಿದ್ದೀನಿ, ವೈಟ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ನಾವು ಹೆಮ್ಮಿಂಗ್ ಮಾಡೋದಕ್ಕೆ ಒಂದೆಳೆ ದಾರನ ತಗೊಂಡು ಈ ಥರ ಗಂಟು ಹಾಕೋಬೇಕು. ಫಸ್ಟು ಎಷ್ಟೋ ಜನಕ್ಕೆ ನೀಟಾಗಿ ಹೆಮ್ಮಿಂಗ್ ಮಾಡೋಕೆ ಬರೋದಿಲ್ಲ. ಹೆಮ್ಮಿಂಗ್ ಮಾಡೋದನ್ನು ನೀಟಾಗಿ ಕಲ್ತ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿದಿರಲ್ವ, ಹಂಗೆ ಈ ಥರ ಇಟ್ಕೊಂಡು ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡಿ, ಸ್ವಲ್ಪ ಮುಂದೆ ಪೀಸ್ ಸ್ವಲ್ಪ ಮುಂದೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲಿಂದ ಈ ಬ್ಯಾಕ್ ಸೈಡು ಹಾಕಿ ಇದ್ರ ಮೇಲೆ ಒಂದ್ಸಲ ದಾರನ ಸುತ್ಕೋಬೇಕು. ಇದೇ ರೀತಿ ಈ ಥರ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಪೀಸ್ನ ಇಟ್ಕೊಂಡು ಹೀಗೆ ನೀವು ಒಂದೊಂದೇ ಸಲ ಚುಚ್ಚಿ ಬೇಕಿದ್ರೆ ದಾರ ಹಾಕಿ ತೆಗಿಬೋದು. ನೋಡಿ ಬ್ಯಾಕ್ ಸೈಡು ನಮಗೆ ಹೆಮ್ಮಿಂಗು ಮಾಡಿದೀವ, ಸ್ಟಿಚ್ ಆಗಿದೆಯಾ ಇಲ್ವಾ ಅನ್ನೋ ಥರನೇ ಕಾಣಿಸ್ಬೇಕು, ಅಷ್ಟು ಚಿಕ್ಕದಾಗಿ ಬರಬೇಕು ಅದು. ಮತ್ತೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಒಂದು ಸಲ ಹಾಕಿ ದಾರ ಮೇಲೆ ಸುತ್ಕೊಂಡು ತಗೊಳ್ಳಿ. ಮತ್ತೆ ಇನ್ನೊಂದ್ಸಲ ನೋಡಿ ಈ ಥರ ಪುಟ್ಟದಾಗಿ ಬರಬೇಕು ಹೆಮ್ಮಿಂಗು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಒಂದೇ ಸಮನಾಗಿ ಹೆಮ್ಮಿಂಗ್ ಮಾಡ್ಕೊಂಡು ಹೋದ್ರೆ ನೀವು. ನಾನು ಸ್ವಲ್ಪನೇ ತೋರಿಸ್ತೀನಿ, ನೀವು 4 ಮೂಲೆಗೂ ಅದೇ ಥರ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಸೈಡು ಹೆಮ್ಮಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ನೀವು ನಾಟ್ ಸ್ಟಿಚ್ಚು ಹಾಕ್ಕೊಳ್ಳಿ. ನಾಟ್ ಸ್ಟಿಚ್ ಬೇಕಾದರೆ, ನಾಟ್ ಸ್ಟಿಚ್ ಹಾಕ್ಬೇಕಂದ್ರೆ ನೀವು ಒಂದೇ ಸಲ ಈ ಥರ ಹಾಕಿ ಹಿಂಗೆ ಮೇಲಿಂದ ಹಾಕೋಬೇಕಾಗುತ್ತೆ. ಮೊದಲು ಕೈಯಲ್ಲಿ ಹೊಲಿಯೋದನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಮಿಷನಲ್ಲಿ ಆರಾಮಾಗಿ ಹೊಲ್ಕೋಬಹುದು. ಇವಾಗ ಗಂಟು ಹಾಕಿದ್ದೀನಿ. ಇದಿಷ್ಟು ಆದಮೇಲೆ ನೆಕ್ಸ್ಟ್ ಈ ಕಾರ್ನರ್ಗೆ ಮಾಡುವಾಗ ನೋಡಿ ಇದನ್ನು ಅಷ್ಟೇ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ.
ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಇನ್ನು ಮುಂದೆ ನಾನು ಟೈಲರಿಂಗ್ ಕ್ಲಾಸ್ಗಳನ್ನ ಡೈಲಿ ಕ್ಲಾಸ್ನ ಮಾಡ್ತಾ ಇರ್ತೀನಿ. ಇವತ್ತಿದಾದರೆ ನೆಕ್ಸ್ಟ್ ಡೇಗೆ ಏನು ಕ್ಲಾಸ್ ಇರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೊಳ್ದಂಗೆ ನನ್ನ ಚಾನಲ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಈ ಥರ ಒಂದೇ ಸಲ 3-4 ಮಾಡ್ಕೊಳಕ್ ಹೋಗ್ಬೇಡಿ. ಅಂದರೆ ಕಲ್ತ್ರೆ ಮಾಡ್ಕೋಬೋದು. ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಒಂದೊಂದೇ ಸಲ ಚುಚ್ಚಿ ಗಂಟನ್ನ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಒಂದೇ ಸಲ 3-4 ಮಾಡ್ತಾ ಇದ್ದೀನಿ. ನಿಮಗೆ ಗ್ರಿಪ್ ಸಿಗುತ್ತೆ, ಆರಾಮಾಗಿ ಮಾಡ್ಬೋದು ಅಂದರೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಫುಲ್ಲು ಹೆಮ್ಮಿಂಗ್ ಮಾಡಿ ಆಗಿದೆ. ಇವಾಗ ನಾನು ಡಾಟ್ ಹೊಲಿಗೆ ಅಂದರೆ ರಫ್ ಸ್ಟಿಚ್ನ ಕೈಯಲ್ಲಿ ಯಾವ ರೀತಿ ಹಾಕಬೇಕಂತ ತೋರಿಸ್ಕೊಡ್ತೀನಿ. ಮತ್ತೆ ದಾರನ ಪೋಣಿಸ್ಕೊತಾ ಇದ್ದೀನಿ. ಇದಕ್ಕೆ 2 ಎಳೆ ದಾರ ತಗೊಂಡಿದ್ದೀನಿ. ತಗೊಂಡು ಗಂಟು ಹಾಕೊಳ್ಳಿ. ನೋಡಿ, ಬ್ಯಾಕ್ ಸೈಡಿಂದ ಈ ಥರ ತಗೊಬಂದು, ಇದೇನು ಕಷ್ಟ ಏನಿಲ್ಲ, ದಾಟ್ ಹೊಲಿಗೆ ಸುಮ್ಮನೆ ಈ ಥರ ಹಾಕೊಂಡು ಹೋಗೋದಷ್ಟೆ. ರಫ್ ಸ್ಟಿಚ್ ಅಂತ ಹೇಳ್ತಾರೆ ಇದಕ್ಕೆ, ದಾಟ್ ಹೊಲಿಗೆ. ನಿಮಗೆ ರಫ್ ಆಗಿ ಸ್ಟಿಚ್ ಬೇಕು ಅಂದರೆ ಈ ರೀತಿ ಹಾಕೊಳ್ಳಿ. ನಾನು ಒಂದು ಲೈನ್ ತೋರಿಸ್ಕೊಡ್ತೀನಿ, ನೀವು ಅದು ಪರ್ಫೆಕ್ಟ್ ಆಗಿ ಬರೋ ತನಕನೂ ಹೊಲಿತಾ ಇರಿ. ಇದು ಈ ರೀತಿ ಹೇಳಿದ್ರೆ ಈ ಥರ ಬರುತ್ತೆ ರಫ್ ಸ್ಟಿಚ್. ಈ ಥರ ಕೆಳಗಡೆ ಗಂಟು ಹಾಕೊಳ್ಳೋದು. ಇವಾಗ ಹೆಮ್ಮಿಂಗ್ ಆಯಿತು, ರಫ್ ಸ್ಟಿಚ್ ಆಯಿತು. ಇವಾಗ ನಾನು ಗಟ್ಟಿ ಹೊಲಿಗೆನ ಯಾವ ರೀತಿ ಹಾಕಬೇಕು ಅಂದರೆ ಮಿಷನ್ನಲ್ಲಿ ಬರೋ ಥರನೇ ನಾವು ಕೈಯಲ್ಲಿ ಕೂಡ ಹೊಲಿಗೆ ಹಾಕ್ಬೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಕೆಳಗಡೆಯಿಂದ ನೀಡಲ್ ತಗೊಂಡು ಮತ್ತೆ ಈ ಥರ ಹಾಕಿದ್ದೀನಿ. ಇವಾಗ ಪುನಃ ಇದ್ರ ಪಕ್ಕನೇ ತಗೋಬೇಕು. ನೋಡಿ, ಇದ್ರ ಒಳಗಡೆಯಿಂದ ಹಾಕಿ ಮುಂದೆ ಹೋಗಿ ಈ ಥರ ಹಾಕಬೇಕು. ಮತ್ತೆ ಇದ್ರೊಳಗಡೆಯಿಂದ ಹಾಕಿ ಸ್ವಲ್ಪ ಮುಂದೆ ತಗೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ ಆ ರೀತಿ 2 ಸಲ ಚುಚ್ಚಬೇಕಾಗುತ್ತೆ. ಇವಾಗ ಮತ್ತೆ ಹಿಂದೆಯಿಂದ ಈ ನೀಡಲು ಹಿಂದೆ ಇಲ್ಲಿ ಸ್ಟಿಚ್ ಬಂದಿದೆಯಲ್ಲ, ಈ ಸ್ಟಿಚ್ಚಿಂದ ಚುಚ್ಕೊಂಡು ಈ ಹೊಲಿಗೆ ದಾರ ಇದೆಯಲ್ಲ, ಈ ದಾರದಿಂದ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ. ಈ ಥರ ಇದನ್ನ ಗಟ್ಟಿ ಹೊಲಿಗೆ ಅಂತ ಹೇಳ್ತಾರೆ. ಮಿಷನ್ನಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿದಾಗ ಕಾಣಿಸುತ್ತೆ ಅದೇ ರೀತಿ ಕಾಣಿಸುತ್ತೆ ಇದು ನಮಗೆ. ನೋಡಿ, ಬ್ಯಾಕ್ ಸೈಡು ಅಷ್ಟೇ. ಇದನ್ನ ಈಸಿಯಾಗಿ ಬಿಚ್ಚಕ್ಕಾಗೋದಿಲ್ಲ, ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಹೊಲಿಗೆ.
ನಿಮಗೆ ಸಣ್ಣ ಬೇಕಾ ದಪ್ಪ ಬೇಕಾ ಎಷ್ಟು ಸೈಜಿಗೆ ಬೇಕು ನೋಡಿಕೊಂಡು ಈ ರೀತಿ ಹಾಕೊತ ಹೋಗೋದಷ್ಟೆ. ಇದೇ ರೀತಿ ನಿಮಗೆ ಪ್ರಾಕ್ಟೀಸ್ ಅಂದರೆ ಫುಲ್ ಕಲಿಯೋ ತನಕನೂ ಈ ಪೀಸ್ನ ಸ್ವಲ್ಪ ಈ ಥರ ಗ್ರಿಪ್ಪಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ. ಪೂರ್ತಿ ನಿಮಗೆ ಎಷ್ಟು ಬೇಕು ಅನಿಸುತ್ತೆ, ಎಷ್ಟು ಇನ್ನೂ ನಾನು ಕಲಿಬೇಕು ಅಂತ ಅನಿಸುತ್ತೆ ಅಲ್ಲಿ ತನಕನೂ ಇದನ್ನು ಇದೇ ಥರ ಸ್ಟಿಚ್ ಮಾಡ್ಕೊತ ಹೋಗಿ. ನೋಡಿ ಇದೇ ಥರ ಇದು ಗಟ್ಟಿ ಹೊಲಿಗೆ, ಹೆಮ್ಮಿಂಗು, ರಫ್ ಸ್ಟಿಚ್ಚು, ಗಟ್ಟಿ ಹೊಲಿಗೆ. ಇದಿಷ್ಟನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಎಂಡ್ ಮಾಡುವಾಗ ನೋಡಿ ಈ ಕಡೆಯಿಂದ ಈ ರೀತಿ ಒಳಗಡೆ ಹಾಕಿ ಬ್ಯಾಕ್ ಸೈಡು ಈ ಥರ ಸೂಜಿ ಮೇಲೆ ದಾರ ಹಾಕಿ ಲಾಕ್ ಮಾಡಿ ಕಟ್ ಮಾಡಿ ಮತ್ತೆ ಕಾಜಾ ಮಾಡೋದು, ಉಕ್ಸು ಅದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.